ಇವತ್ತು 7ನೇ ತರಗತಿಯ ಗಣಿತದ 11ನೆಯ ಅಧ್ಯಾಯ ಘಾತಾಂಕಗಳು ಮತ್ತು ಘಾತಗಳು ಅಭ್ಯಾಸ 11.1ರ ಮುಂದುವರಿದ ಭಾಗ ಪ್ರಶ್ನೆ ಸಂಖ್ಯೆ 5 ನೋಡೋಣ. ಪ್ರಶ್ನೆ ಸಂಖ್ಯೆ 5. ಮುಂದಿನ ಸಂಖ್ಯೆಗಳನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ 5. ಅದರಲ್ಲಿ ಒಂದೇದು ನೋಡ್ರಿ 648 ಅಂತ ಐತಿ. ಇದನ್ನು ನಾವೇನು ಮಾಡ್ಬೇಕಂದ್ರೆ ಈಗ ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬೇಕು. ಮೊದಲಿಗೆ ಹಿಂದಿನ ತರಗತಿಯಲ್ಲಿ ನಾನು ಅವಿಭಾಜ್ಯ ಸಂಖ್ಯೆಗಳು ಮತ್ತು ಅವುಗಳನ್ನು ಯಾವ ರೀತಿ ಘಾತಾಂಕಗಳಾಗಿ ವ್ಯಕ್ತಪಡಿಸೋದಂಥ ರೂಪದಲ್ಲಿ ವ್ಯಕ್ತಪಡಿಸೋದು ಹೇಳಿಕೊಟ್ಟಿದ್ದೀನಿ. ಈಗ 2ರಿಂದ ಹೋಗೋಣ. 2 3 6, 2 2 4, 2 4 8 ಮತ್ತು 2ರಿಂದ 2 1 2, 1 ಉಳಿತು 12 ಆಯಿತು. 2 6 12, 2 2 4, 2 8 16, 2 1 2. ಅಗೇನ್ 3ರಿಂದ ಬರ್ರಿ. 3 2 6, 2 ಉಳಿತು 21 ಆಯಿತು. 2 7 21, 3 7 21. ಅಗೇನ್ 3ರಿಂದ ಬರ್ರಿ. 3 9 27. ಅಗೇನ್ 3 3 3 1. ಇಲ್ಲಿ 2ಗಳು 3 ಸಲ ಬಂದಿದ್ದಾವೆ. ನೆಕ್ಸ್ಟ್ 3ಗಳು 4 ಸಲ ಬಂದಿದ್ದಾವೆ. 2ರ ಘಾತ 3 ಇಂಟು 3ರ ಘಾತ 4 ಅಂತ ಬರಿತೀವಿ ನಾವು. 648 ಯಾವ ರೀತಿ ಬರಿತೀವಿ ಅಂದ್ರೆ ಘಾತಾಂಕ ರೂಪದಲ್ಲಿ 2ರ ಘಾತ 3 ಇಂಟು 3ರ ಘಾತ 4 ಅಂತ ಬರಿತೀವಿ. ನೆಕ್ಸ್ಟ್ ಅದೇ ರೀತಿಯಾಗಿ 405 ನೋಡ್ರಿ. 405 3ರಿಂದ 2ರಿಂದ ಹೋಗಲ್ಲ. ಸೊ 3ರಿಂದ ನೋಡ್ರಿ. 4 + 5 ಅಂದರೆ 9. ಸೊ 3ರಿಂದ ಹೋಗುತ್ತಾ ನೋಡ್ರಿ. 3 1 3, 4ರಲ್ಲಿ 3 ತೆಗೆನ 1 ಉಳಿತು. 1 0 ಅಂದರೆ 10 ಆಯಿತು. 3 3 9, 1 ಉಳಿತು. ನೆಕ್ಸ್ಟ್ 15 ಆಯಿತು. 3 5 15. 1 + 3 ಅಂದರೆ 4, 4 + 5 ಅಂದರೆ 9 ಆಯಿತು. ಅಗೇನ್ 3ರಿಂದ ಹೋಗುತ್ತಾ. 3 4 12, ಎಷ್ಟು ಉಳಿತು? 1 ಉಳಿತು. 15 ಆಯಿತು. 3 5 15. ಅಗೇನ್ 3ರಿಂದ ಹೋಗುತ್ತಾ. 3 1 3, 1 ಉಳಿತು. 15 ಆಯಿತು. 3 5. ಅಗೇನ್ 3 5 15. ನೆಕ್ಸ್ಟ್ 5 1 5. ಸೊ ಏನು ಮಾಡ್ತೀರಿ ಅಂತಂದ್ರೆ 405 ಯಾವ ರೀತಿ ಬರೀತೀರಿ? 3ರ ಘಾತ 4 ಇಂಟು 5 ಅಂತ ಬರೀತೀರಿ. ನೆಕ್ಸ್ಟ್ ಪ್ರಶ್ನೆ 540 ಅಂತ ಇದೆ. ಇದನ್ನು 2ರಿಂದ ಮಾಡಿರಿ. 2 2 4, 2 2 4, 1 ಉಳಿತು. 14 ಆಯಿತು. 2 7 14. ಈ 0ನ್ನು ಇಲ್ಲಿಟ್ಬಿಡ್ರಿ. ನೆಕ್ಸ್ಟ್ 2 2 1 2 3 6, ಎಷ್ಟು ಉಳಿತು? 2 3 6, 1 ಉಳಿತು. ನೆಕ್ಸ್ಟ್ 10 ಆಯಿತು. 2 5. ನೆಕ್ಸ್ಟ್ ಈಗ 3ರಿಂದ 3 4 12, 1 ಉಳಿತು. 15 ಆಯಿತು. 3 5. ನೆಕ್ಸ್ಟ್ 3 3 1 3, ಎಷ್ಟು ಉಳಿತು? 1 ಉಳಿತು. 15 ಆಯಿತು. 3 5 15. ನೆಕ್ಸ್ಟ್ 3
5 15 5 1 ಏನಾಗುತ್ತೆ ಇಲ್ಲಿ 540 ನಾವು ಯಾವ ರೀತಿ ಬರಿತೀವಿ ಅಂದ್ರೆ 2 ರ ಘಾತ 2 ಇಂಟು 3 ರ ಘಾತ 3 ಇಂಟು 5 ಅಂತ ಬರಿತೀವಿ. ನೆಕ್ಸ್ಟ್ ಪ್ರಶ್ನೆ 3600 ಅಂತೈತಿ. 3600 ಯಾವ ರೀತಿ ಬರಿತೀವಿ ನೋಡ್ರಿ, 2ರಲ್ಲಿ ಹೋಗಬೇಕು. 3600 2 1 2 16 ಆಯಿತು, 1 ಉಳಿತು 16 ಆಯಿತು, 2 8 16 0 0 ಆ್ಯಸ್ ಇಟ್ ಈಸ್ ಇಟ್ಟರೆ ಹಂಗೆ. 2 9 18 2 0. ನೆಕ್ಸ್ಟ್ 2 4 8 1 ಉಳಿತು 10 ಆಯಿತು, 2 5 10 ಈ 0. ನೆಕ್ಸ್ಟ್ 2 2 4 2 2 4. ನೆಕ್ಸ್ಟ್ 2 2 4 1 ಉಳಿತು 2 5. ನೆಕ್ಸ್ಟ್ 2 3ರಿಂದ ಹೋಗುತ್ತಾ? ಹಾಂ, ಓಕೆ, 3ರಿಂದ ಹೋಗುತ್ತೆ ನೋಡ್ರಿ. 2 7 2 7 21 ಸಾರಿ 3 7 21 3 7 21 1 ಉಳಿತು. ನೆಕ್ಸ್ಟ್ 15 ಆಯಿತು, 3 5 15. ನೆಕ್ಸ್ಟ್ 5 7 ಕೂಡಿಸಿದರೆ ಎಷ್ಟಾಗುತ್ತೆ? 12 ಆಗುತ್ತಾ. ಸೊ 3ರಿಂದ ಹೋಗುತ್ತಾ. 3 2 6 1 ಉಳಿತು 3 5. ನೆಕ್ಸ್ಟ್ 3ರಿಂದ ಹೋಗಲ್ಲ, ಸೊ 5ರಿಂದ ಬರ್ರಿ. 5 5 25. ನೆಕ್ಸ್ಟ್ 5 1. 3600 ನಾವು ಯಾವ ರೀತಿ ಬರಿತೀವಿ ಅಂದ್ರೆ 2 ರ ಘಾತ 4 ಇಂಟು 3 ರ ಘಾತ 2 ಇಂಟು 5 ರ ಘಾತ 2 ಅಂತ ಬರಿತೀವಿ. ನೆಕ್ಸ್ಟ್ ಪ್ರಶ್ನೆ ಸುಲಭ ರೂಪಕ್ಕೆ ತನ್ನಿ ಅಂತದ. ಸುಲಭ ರೂಪಕ್ಕೆ ತನ್ನಿ ಅಂತ ಐತಿ ನೋಡ್ರಿ. ಇಲ್ಲೇನದ ಪ್ರಶ್ನೆ ಸಂಖ್ಯೆ 1 2 ಇಂಟು 10 ರ ಘಾತ 3 ಅಂತ ಐತಿ. ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ 2 ಹಾಗೆ ಇಡ್ರಿ. 10 ರ ಘಾತ 3 ಅಂತಂದ್ರೆ 10 ಇಂಟು 10 ಇಂಟು 10. 2 10 20 20 10 200 200 10 2000. ನೆಕ್ಸ್ಟ್ ಪ್ರಶ್ನೆ ಬಿ ನೋಡ್ರಿ. 7 ರ ಘಾತ 2 ಇಂಟು 2 ರ ಘಾತ 2 ಅಂತದ. ಇದನ್ನು 7 ಇಂಟು 7 ಇಂಟು 2 ಇಂಟು 2 ಅಂತ ಬರಿತೀವಿ. 7 7 49 49 2 52 100. ಅಲ್ಲಿ 2 ಕಮ್ಮಿ ಇರೋದ್ರಿಂದ ಎಷ್ಟಾಗುತ್ತೆ? 98 98 2 98 2 ಅಂತಂದ್ರೆ 100ಕ್ಕೆ ಎಷ್ಟು ಕಡಿಮೆ ಇದೆ? 98 2 ಕಡಿಮೆ ಇದೆ. ಸೊ 100 ಇಂಟು 100 ಅಂದರೆ 200. 2 2 4 ಕಡಿಮೆ ಅಂತಂದ್ರೆ 200ರಲ್ಲಿ 196 ಆಯಿತು. ಎಷ್ಟಾಯಿತು? 196. ನೆಕ್ಸ್ಟ್ 2 ರ ಘಾತ 3 ಇಂಟು 5 ಅಂತ ಐತಿ. ಏನು ಮಾಡಬೇಕು? 2 ಇಂಟು 2 ಇಂಟು 2 ಇಂಟು 5 ಅಂತ ಮಾಡಬೇಕು. 2 2 4 4 2 8 8 5 40 8 5 40. ನೆಕ್ಸ್ಟ್ 3 ಇಂಟು 4 ರ ಘಾತ 4 ಅಂತ ಐತಿ. ಏನು ಮಾಡಬೇಕು? 3 ಇಂಟು 4 ಇಂಟು 4 ಇಂಟು 4 ಇಂಟು 4. 3 4 12 12 4 48 48. ನೋಡಿರಿ 3 4 12 12 4 48 48 4 48 4 196 196 4 ಅಂತಂದರೆ 192 192 4 ಅಂತಂದ್ರೆ 200ಕ್ಕೆ 8 ಕಡಿಮೆ ಅದ. ಸೊ 200 4 800 800 ಅಂತಂದ್ರೆ 8 4 32
800ರಲ್ಲಿ 34 ಕಡಿಮೆ ಮಾಡಿದ್ರೆ 768 ಎಷ್ಟಾಗುತ್ತೆ? 768 ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ 0 × 10⁻² ಅಂತದ. ನಿಮಗೆ ಆಲ್ರೆಡಿ ಗೊತ್ತದ. 0ದಿಂದ ಯಾವುದೇ ಸಂಖ್ಯೆ ಗುಣಾಕಾರ ಮಾಡಿದರೂ ಏನು ಬರುತ್ತೆ? ಆನ್ಸರ್ 0 ಅಂತ ಬರುತ್ತೆ. ನೆಕ್ಸ್ಟ್ ಎಫ್ ನೋಡ್ರಿ, ಏನದ? 5² × 3⁻³ ಅಂತದ. 5 × 5 × 3 × 3 × 3 5 5 25 25 3 75 75 3 75 3 75 75 150 225 225 3 675 ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ, 2⁴ × 3⁻² ಅಂತದ. 2 × 2 × 2 × 2 × 3 × 3 2 2 4 4 2 8 8 2 16 16 3 16 3 ಎಷ್ಟಾಗುತ್ತೆ ನೋಡ್ರಿ? 48 ಆಗುತ್ತೆ. 48 × 3 ತಂದಾಗ ಎಷ್ಟಾಗುತ್ತೆ ನೋಡ್ರಿ? ಇಲ್ಲಿ 8 3 24, 2 ಕ್ಯಾರಿ 3 4 12, ಇದು 2 144 ಆಗುತ್ತೆ. ನೆಕ್ಸ್ಟ್ 3⁻² × 10⁻⁴ ಅಂತದ. ನೆಕ್ಸ್ಟು 3 × 3 × 10 × 10 × 10 × 10 ಅಂತ ಮಾಡ್ಬೇಕು. 3 3 9 9 10 90 900 910 900 10 9000 9000 ಅಂತ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ. 7ನೇ ಪ್ರಶ್ನೆ ಕೂಡ ಸುಲಭ ರೂಪಕ್ಕೆ ತನ್ನಿ ಅಂತ ಐತಿ. ಸುಲಭ ರೂಪಕ್ಕೆ ತನ್ನಿ ಅಂತೈತಿ. ಇಲ್ಲೇನದ ನೋಡ್ರಿ, -4⁻³ ಅಂತೈತಿ. ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದ್ರೆ, ಒಂದು ಋಣ ಸಂಖ್ಯೆಯ ಅದು ಯಾವುದಾದ್ರೂ ಆಗಿರಲಿ, A B C ಯಾವುದೋ ಒಂದು 100 ಯಾವುದೋ ಒಂದು ಸಂಖ್ಯೆ ಬೆಸ ಇತ್ತು ಅಂತಂದ್ರೆ, ಋಣ ಸಂಖ್ಯೆಯ ಘಾತ ಬೆಸ ಸಂಖ್ಯೆ ಆಗಿತ್ತಂದ್ರೆ ಅದು ಆನ್ಸರ್ ಯಾವಾಗಲೂ ಏನಾಗಿರುತ್ತೆ? ಋಣ ಸಂಖ್ಯೆ ಆಗಿರುತ್ತೆ. ಮತ್ತು ಅದ ಒಂದು ಋಣ ಸಂಖ್ಯೆಯ ಘಾತ ಸಮಸಂಖ್ಯೆ ಆಗಿತ್ತಂದ್ರೆ, ಘಾತ ಸೂಚಿ ಏನಾದರೂ ಸಮಸಂಖ್ಯೆ ಒಳಗಿತ್ತು ಅಂತಂದ್ರೆ ಅದರ ಉತ್ತರ ಏನಾಗಿರುತ್ತೆ? ಧನ ಸಂಖ್ಯೆ ಆಗಿರುತ್ತೆ. ಋಣ ಸಂಖ್ಯೆ ಮತ್ತು ಧನ ಸಂಖ್ಯೆ ಇಷ್ಟು ನೀವು ಯಾವಾಗಲೂ ನೆನಪಿಟ್ಕೊಂಡಿರಬೇಕು. ನೆಕ್ಸ್ಟ್ ಇಲ್ಲಿ ನಾವು ನೋಡೋಕೆ ಹೊಂಟಿರೋದು -4⁻³ ಅಂತೈತಿ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ -4 × -4 × -4 4 4 16 16 4 64. ಆದರೆ ಯಾವ 64 ಇಲ್ಲಿ ಪ್ಲಸ್ ಇಡಬೇಕಾ ಮೈನಸ್ ಇಡಬೇಕಾ? ಮೈನಸ್ ಇಂಟು ಮೈನಸ್ ಅಂತಂದ್ರೆ ಇಲ್ಲಿ ನಾನು ಹೇಳೀನಿ ಬೆಸ ಐತಿ, ಇದು ಯಾವುದು ಬೆಸ ಸಂಖ್ಯೆ ಆಗಿರೋದ್ರಿಂದ ಇಲ್ಲಿ ಡೈರೆಕ್ಟಾಗಿ ಮೈನಸ್ ಇಡ್ರಿ. ಅಥವಾ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್, ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್, ಈ ರೀತಿಯಾಗಿ ಮಾಡಿದರೂ ನಡೆಯುತ್ತೆ. ನೆಕ್ಸ್ಟ್ ಬಿ ಏನದ? -3 × -2⁻³ ಅಂತದ. ಈಗೇನು ಮಾಡಬೇಕು? -3 × -2 × -2 ಅಂತ ಐತಿ. 3 2 6 6 2 12 12 2 24 24 ಅದ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ 24 ಅಂತ ಆಗುತ್ತೆ.
ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ರಿ. ಸಿ -3² ಇಂಟು -5² ಅಂತೈತಿ. -3ನ -3 ಇಂಟು -3 ಅಂತ ಬರೀಬೇಕು. ಅಗೇನ್ ಇಂಟು -5 ಇಂಟು -5. 3 3 9, 9 5 45, 45 5 5 25, 2 ಕ್ಯಾರಿ 5 4 20, 225 ಆಯಿತು. 225 ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಅಗೇನ್ ಪ್ಲಸ್. ಇದು ಉತ್ತರ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಡಿ ನೋಡ್ರಿ. -2³ ಇಂಟು -10³ ಅಂತದ. ಇದನ್ನು ಯಾವ ರೀತಿ ಬರೀತೀರಿ? -2 ಇಂಟು -2 ಇಂಟು -2 ಇಂಟು -10 ಇಂಟು -10 ಇಂಟು -10 ಅಂತ ಬರೀತೀರಿ. 2 2 4, 4 2 8, 8 10 80, 80 10 800, 800 10 8000. ಯಾವ 8000 ಆಗುತ್ತೆ ನೋಡ್ರಿ? ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ 8000 ಅಂತ ಆಗುತ್ತಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ರಿ. ಪ್ರಶ್ನೆ ಸಂಖ್ಯೆ 8. ಮುಂದಿನ ಸಂಖ್ಯೆಗಳನ್ನು ಹೋಲಿಸಿ ಅಂತ ಐತಿ. ಹೋಲಿಸಿ. ಈಗೇನು ಮಾಡಬೇಕು? ಹೋಲಿಸಿ ಅಂತಂದ್ರೆ ಚಿಕ್ಕದು ದೊಡ್ಡದು ಅಥವಾ ಸಮಾದಾವಂತಿಕೆಯಿಂದ ನಾವೇನು ಮಾಡಬೇಕು? ಹೋಲಿಕೆ ಮಾಡಬೇಕು. ಒಂದೇದು ನೋಡ್ರಿ ಇಲ್ಲಿ 2.7 ಇಂಟು 10⁻12 ಮತ್ತು 1.5 ಇಂಟು 10⁸8 2.7 ಇಂಟು 10⁻12 ಅಂತ ಇದೆ ಮತ್ತು 1.5 ಇಂಟು 10⁸8 ಅಂತ ಐತಿ. ಇಲ್ಲಿ ಆಧಾರ ಸಂಖ್ಯೆಗಳು ಸಮ ಇರೋದ್ರಿಂದ, ಎರಡೂ ಆಧಾರ ಸಂಖ್ಯೆಗಳ ಸಮ ಇರೋದ್ರಿಂದ ಯಾವುದರ ಘಾತ ಸೂಚಿ ದೊಡ್ಡದಾಗಿರುತ್ತಲ್ಲ ಆ ಸಂಖ್ಯೆನ ಏನಾಗಿರುತ್ತೆ? ದೊಡ್ಡದಾಗಿರುತ್ತೆ. ಆದ್ದರಿಂದ 2.7 ಇಂಟು 10⁻12 ಇಸ್ ಗ್ರೇಟರ್ ದ್ಯಾನ್ 1.5 ಇಂಟು 10⁸8 ಅಂತ ಬರೀಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡ್ರಿ ಇಲ್ಲಿ 4 ಇಂಟು 10⁻14 ಮತ್ತು 3 ಇಂಟು 10⁻17 ಅಂತದ. ಇಲ್ಲೂ ಕೂಡ ಏನದ? ಆಧಾರ ಸಂಖ್ಯೆಗಳು ಸೇಮ್ ಅದಾವೆ. ಆದ್ದರಿಂದ 4 ಇಂಟು 10⁻14 ಇಸ್ ಲೆಸ್ಸರ್ ದ್ಯಾನ್ 3 ಇಂಟು 10⁻17. ಇಲ್ಲಿಗೆ 11.1 ಅಭ್ಯಾಸ ಕಂಪ್ಲೀಟ್ ಆಗಿದೆ. 11.12 ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದು ನಿಮಗೆ ಅರ್ಥ ಆಗಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿರಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿರಿ, ಲೈಕ್ ಕೂಡ ಮಾಡಿ. ಧನ್ಯವಾದಗಳು.